ನಮಸ್ತೆ, ಮೋನಿಕಾ ತಿಲಕ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಎಲ್ಲರಿಗೂ ಭಾನುವಾರದ ಬೆಳಗಿನ ಶುಭಾಶಯ. ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಮಕ್ಕಳಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ನೀರು ಕೊಡ್ತೀನಿ. ಅದಾದ ನಂತರ ಹಾರ್ಲಿಕ್ಸ್ ಕೊಡ್ತೀನಿ. ಹಾರ್ಲಿಕ್ಸ್ ಕುಡಿದು ಇವತ್ತು ಅವ್ನು ಟಿ ವಿ ನೋಡ್ತಿದ್ದಾನೆ, ಆಟ ಆಡೋಕ್ಕೆ ಎಲ್ಲೂ ಹೋಗಿಲ್ಲ. ಮಕ್ಕಳಿಗೆ ಏನಾದರೂ ಮಾಡಿಕೊಡೋಣ ಅಂತೇಳಿ ಮೋನಿಕಾ ತಿಲಕ್ಕು ಸೆಟ್ ದೋಸೆ ಬೇಕಮ್ಮ ಅಂತ ಹೇಳಿದ್ರು. ಚಟ್ನಿನೂ ಮಾಡ್ತಾಯಿರ್ತೀನಿ, ಸಾಂಬಾರು ಮಾಡ್ತಾಯಿರ್ತೀನಿ. ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಬೆಂಡೆಕಾಯಿ ಹಚ್ಕೊಳ್ತಿದ್ದೀನಿ. 3 ಸಲ ತೊಳ್ಕೊಂಡಿರೋ ಸೊಪ್ಪು, ಆ ಸೊಪ್ಪನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಹಾಗೆ ಈರುಳ್ಳಿ, ಹಸಿಮೆಣ್ಸಿಕಾಯಿ ಹಚ್ಕೊಳ್ತಿದ್ದೀನಿ. ಮೊದಲಿಗೆ ಬಾಣಲಿಗೆ ಇಟ್ಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಲ್ಲಿ ಸ್ವಲ್ಪ ಮಾಡಿದಾಗ ಲೋಳೆ ಥರ ಬರುತ್ತಲ್ವ, ಅದಕ್ಕಾಗಿ ಸ್ವಲ್ಪ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಉರಿನಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಜಾಸ್ತಿ ಇಟ್ಕೊಂಡ್ರೆ ಸೀದೋದ್ರೆ ತಿನ್ನೋಕ್ಕಾಗಲ್ಲ. ಅದಾದ ನಂತರ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು, ಅದಕ್ಕೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೋಬೇಕು. ಯಾಕಂದರೆ ನಾವು ಆಲ್ರೆಡಿ ಸೊಪ್ಪಿನಲ್ಲೂ ಉಪ್ಪು ಹಾಕ್ಕೊಂಡಿರ್ತೀವಿ. ಸೊಪ್ಪು, ಮೊಟ್ಟೆ ಮತ್ತು ಬೆಂಡೆಕಾಯಿ 3 ಸೇರಿಸೋದ್ರಿಂದ ಸ್ವಲ್ಪ ಎಷ್ಟು ಬೇಕೋ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಬೆಂದಿದೆ ಸೊಪ್ಪು. ಎಲ್ಲ ಚಳಿ ಆಗಿರೋದ್ರಿಂದ ಮಕ್ಕಳಿಗೆ ಏನಾದರೂ ಬಿಸಿ ಬಿಸಿ ಕೊಟ್ಟರೆ ತಿಂತಾರೆ. ಹಂಗಾಗಿ ನಾನು ಸೆಟ್ ದೋಸೆನೂ ಏನಾದರೂ ವೆರೈಟಿಯಾಗಿ ಪಲ್ಯ ಮಾಡಿ ಕೊಡೋಣ ಅಂತೇಳಿ ಬೆಂಡೆಕಾಯಿ ಪಲ್ಯ ಮಾಡಿಕೊಡ್ತಿದ್ದೀನಿ. ಈಗ ಅಂತೂ ಭಾನುವಾರ ಆದರೆ 11 o'clockವರೆಗೂ ಎದ್ದೋಳಲ್ಲ. ಸರಿ ಹೋಗಲಿ, ಮಲ್ಕೊಂಡ್ಲಿ ಮಗು ಅಂತೇಳಿ ಬಿಡ್ತೀನಿ. ತಿಲಕ್ಗೆ ತುಂಬ ಇಷ್ಟ ನನ್ನ ಜೊತೆ ವಿಡಿಯೋ ಮಾಡಬೇಕಂತ. ಮತ್ತು ಏನಾದರೂ ಮಾಡಿಕೊಟ್ರೆ ಅಮ್ಮ ಈಗಲ್ಲ ಈಗ ಮಾಡು ಅಂತ ಹೇಳ್ಕೊಡ್ತಾನೆ, ಸಜೆಷನ್ ಮಾಡ್ತಾರೆ ಇಬ್ಬರೂ. ನಂಗೆ ತುಂಬ ಖುಷಿಯಾಗುತ್ತೆ. ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಆ ದಿನ ಹೋಗೋದೇ ಗೊತ್ತಾಗಲ್ಲ. ಬಾಣಲಿಗೆ ಇಲ್ಲಿ ಕಡಲೆಬೇಳೆ, ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮೊಟ್ಟೆ ಹಾಕಿರ್ತೀವಲ್ಲ, ಅದಾದ ನಂತರ ಮೊಟ್ಟೆ ಎಲ್ಲ ಚೆನ್ನಾಗಿ ಬಿಡಿ ಹಾಕಬೇಕು, ಆ ಥರ ಹುರ್ಕೋಬೇಕು. ಅದಾದ ನಂತರ ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿನ ಮೊಟ್ಟೆಗೆ ಸೇರಿಸ್ಬೇಕು. ಬೇಯಿಸ್ಕೊಂಡಿರೋ ಸೊಪ್ಪನ್ನು ಹಾಕಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಮೆಣಸಿನ ಪುಡಿ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ಎತ್ತಿಟ್ಟಿದ್ದೀನಿ. ಅದಾದ ನಂತರ ಸ್ವಲ್ಪ ಈರುಳ್ಳಿ ಉಜ್ಕೊಳ್ತೀನಿ, ಯಾಕಂದರೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ. ಬಿಸಿ ಆದಮೇಲೆ ಸ್ವಲ್ಪ ನೀರು ಹಾಕಿ ನೋಡಿ ಆಮೇಲೆ ದೋಸೆ ಹಾಕಬೇಕು. ಸೆಟ್ ದೋಸೆಗೆ ಬೇರೆ, ನಾರ್ಮಲ್ ದೋಸೆಗೆ ಬೇರೆ. ಸೆಟ್ ದೋಸೆಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಮಾಮೂಲಿ ದೋಸೆಗೆ ಸ್ವಲ್ಪ ನೀರಿರಬೇಕು. ಇನ್ನು ಸ್ವಲ್ಪ ನೀರಿದ್ದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡು ದೋಸೆ ಮೇಲೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಮಾಡ್ಕೋಬೇಕು ಸೆಟ್ ದೋಸೆಗೆ ಸಾಂಬಾರು, ಚಟ್ನಿ ಎಲ್ಲನೂ ಚೆನ್ನಾಗಿರುತ್ತೆ. ಆದರೆ ಮೋನಿಕಾಗೆ ಬೆಂಡೆಕಾಯಿ ಇಷ್ಟ, ತಿಲಕಿಗೆ ಬೆಂಡೆಕಾಯಿ ಇಷ್ಟ ಇಲ್ಲ. ಹಂಗಾಗಿ ಮೊಟ್ಟೆ ಹುರಿದು ಮಾಡಿ ಎತ್ತಿಟ್ಟಿದ್ದೀನಿ. ದೋಸೆ ಚೆನ್ನಾಗಿ ಬಂದಿದೆ. ಮಕ್ಕಳು ತರಕಾರಿ ತಿನ್ನಲ್ಲ ಅಂತಂದರೆ ಈ ಥರ ದೋಸೆ ಮೇಲೆ ಮತ್ತು ಏನಾದರೂ ಮಾಡಿ ಕೊಡ್ಬೋದು. ನನ್ನ ಮನೆಯಲ್ಲಿ ಬೆಂಡೆಕಾಯಿ ತಿನ್ನಲ್ಲ ಅಂತೇಳಿ ಮೊಟ್ಟೆ ಹಾಕಿ ತಿಲಕಿಗೆ ಕೊಟ್ಟರೆ ಚೆನ್ನಾಗಿ ತಿಂತಾನೆ. ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ನೋವಿದ್ರೂ ಮಕ್ಕಳ ಜೊತೆ ಇರೋ ಬೇರೆ ಎಲ್ಲೂ ಸಿಗಲ್ಲ. ಅವ್ರ ಜೊತೆ ಕಳೆಯೋ ದಿನ ಕೂಡ ಎಲ್ಲೂ ಸಿಗಲ್ಲ. ನಾನಂತೂ ಮೌನಿಕ ಜೊತೆ ತುಂಬ ಜಗಳ ಮಾಡ್ತೀನಿ. ಯಾವಾಗಲೂ ಹೇಳ್ತಾ ಇರ್ತೀನಿ, ಎಷ್ಟು ಜಗಳ ಆಡ್ತೀವಂದರೆ, ನಂಗೆ ಜಗಳ ಮಾಡ್ತಿರೋದು ಗೊತ್ತಿದ್ದರೂ ನಗ್ತಿರ್ತೀನಿ, ಅವಳು ನಗ್ತಿರ್ತಾಳೆ. ಮಾತಾಡ್ತೀವಿ, ಹರಟೆ ಹೊಡಿತೀವಿ, ಜಗಳ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಎಲ್ರಿಗೂ ಟಿಫನ್ ಕೊಟ್ಬಿಟ್ಟು ಇವತ್ತು ಭಾನುವಾರ ಆಗಿರೋದ್ರಿಂದ ಏನಾದರೂ ಮಾಡೋಣ ಅಂತೇಳಿ ಫಿಶನ್ನು ಮತ್ತು ನಾಟಿ ಕೋಳಿ ತೊಗೊಂಡು ಹೋಗ್ತಿದ್ದೀನಿ. ನೋಡೋಣ ಬನ್ನಿ ಏನು ಮಾಡ್ತೀನಿ ಅಂತ. ತೊಗೊಂಡು ಮನೆಗೆ ಬಂದೆ. ಹಾಗೆ ಎಲ್ಲ ಕವರಲ್ಲಿದ್ದರೆ ಸ್ಮೆಲ್ ಬರುತ್ತೆ ಅಂತ ಎಲ್ಲ ಬೋಲ್ಗೆ ಹಾಕಿ ಎತ್ತಿಟ್ಟೆ. ಫಿಶ್ಶು ಮತ್ತು ಮೊಟ್ಟೆ ಸಾರ ಮತ್ತು ಕೋಳಿ ಎಲ್ಲ ಎತ್ತಿಟ್ಬಿಟ್ಟು ಪಾತ್ರೆ ಎಲ್ಲ ಇದ್ವು ಬೆಳಗ್ಗೆ ಮಾಡಿರೋದು. ಎಲ್ಲ ಕ್ಲೀನಾಗಿ ತೊಳ್ಕೊಳ್ಳೋಣ ಬೇಗ ಅಂತೇಳಿ ತೊಳೆದು ಎಲ್ಲ ಎತ್ತಿಟ್ಕೊಂಡು ಅಡುಗೆ ಮನೆ ಸ್ವಲ್ಪ ಹಾಗೆ ಫಿಶ್ನೂ ಕ್ಲೀನ್ ಮಾಡಿಕೊಂಡೆ. ಮಾತ್ರ ಸ್ವಲ್ಪ ಬಿರಿಯಾನಿ ಮತ್ತು ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಎತ್ತಿಡ್ತಿದ್ದೀನಿ. ಎತ್ತಿಟ್ಕೊಂಡಿದ್ದಾಯಿತು. ಎತ್ತಿಟ್ಕೊಂಡು ಕೋಳಿನೂ ಸ್ವಲ್ಪ ತೊಳ್ಕೊಂಡು ನಲ್ಲಿ ಫಿಶ್ಶು ಚೆನ್ನಾಗಿ ಊರಬೇಕು. ಫಿಶ್ ಮಸಾಲ, ಕಾರ್ನ್ ಪೌಡರ್, ಕೊತ್ತಂಬರಿ, ಕರಿಬೇವು, ಒಂದು ಮೊಟ್ಟೆ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಜಾಸ್ತಿ ಏನೂ ಹಾಕ್ಕೋಬೇಡಿ, ಯಾಕಂದರೆ ಫಿಶ್ ಮಸಾಲದಲ್ಲಿ ಎಲ್ಲ ಇರುತ್ತೆ.
ಖಾರ ಎಲ್ಲನೂ ಅದರಲ್ಲೇ ಇರೋದ್ರಿಂದ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಜೀವನದಲ್ಲಿ ಏನೇ ಆದರೂ ಆತ್ಮಸ್ಥೈರ್ಯ ಮಾತ್ರ ಕಳ್ಕೊಬೇಡಿ, ಅದು ಕಳ್ಕೊಂಡ್ರೆ ನಾವು ಜೀವನದಲ್ಲಿ ಬದುಕೋಕ್ಕೆ ಆಗಲ್ಲ. ಎಲ್ಲ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಫುಲ್ಲು ನುಣ್ಣಗೆ ರುಬ್ಕೊಳ್ಳಲ್ಲ ನಾನು, ಮತ್ತು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ತೀನಿ. ಜಾಸ್ತಿ ಮಂದ ಇದ್ದರೆ ಫಿಶ್ ಮೇಲೇನು ಮಸಾಲೆ ಚೆನ್ನಾಗಿರಲ್ಲ. ಒಂದು ಸತಿ ಈ ಥರನೂ ನೋಡಿ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ಆದರೆ ಫಿಶ್ ಮೇಲೆ ಮಸಾಲೆ ನಿಲ್ಲಲ್ಲ ಅಂತ ಅಂದ್ಕೋಬೇಡಿ, ಯಾಕಂದರೆ ನಾವು ಸ್ವಲ್ಪ ಹೊತ್ತು ಫಿಶ್ಶು ಮಸಾಲೆದಲ್ಲಿ ಊರಿಡ್ತೀವಲ್ಲ, ಅದು ತುಂಬ ಹಿಡ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಕ್ರಿಸ್ಪಿಯಾಗಿರಬೇಕು ಅಂತಂದರೆ, ಸ್ವಲ್ಪ ಟೇಸ್ಟಿಯಾಗಿರಬೇಕು ಅಂದರೆ ಈ ಥರನೂ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ತಟ್ಟೆನಲ್ಲಿ ಇಟ್ಕೊಂಡು ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಮೀನನ್ನ ನಾನು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ, ಇನ್ನು ನೆನೆಯಕ್ಕೆ ಇಟ್ಟಿದ್ದೀನಿ. ಮತ್ತು ನಾಟಿ ಕೋಳಿ ಬಿರಿಯಾನಿಗೆ ಏನೇನು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ, ಸ್ವಲ್ಪ ಜಾಸ್ತಿ ಪುದೀನ ಮತ್ತು ಹಸಿಮೆಣಸಿನಕಾಯಿ ಒಂದು 10 ಹಾಕ್ಕೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟೇ ನಾನು ಇಟ್ಟಿದ್ದೀನಿ. ನನ್ನ ಫೋನು ಚಾರ್ಜಿಂಗ್ ಇಲ್ದಿರೋ ಕಾರಣ ಏನೇನು ಹಾಕಿದೆ ಅಂತ ಹೇಳೋಕ್ಕಾಗಿಲ್ಲ ಬಿರಿಯಾನಿಗೆ. ನಾನು ಸ್ವಲ್ಪ ಚಾರ್ಜಿಂಗ್ ಹಾಕ್ಬಿಟ್ಟು ಆಮೇಲೆ ತೊಗೊಳ್ಳೋಣ, ಆಮೇಲೆ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟೊಮೊಟೊ ನಾನು ಏನೂ ಹಾಕ್ತಿಲ್ಲ. ನಾನು ಮೊದಲೇ ಹೇಳಿದ್ದೀನಿ ಈರುಳ್ಳಿ ಟೊಮೊಟೊ ಏನು ಬಿರಿಯಾನಿಗೆ ಹಾಕಲ್ಲ ಅಂತ ಹೇಳಿ. ಆಲ್ರೆಡಿ ರುಬ್ಬಿಟ್ಟಿರೋ ಮಸಾಲೆ ಮಾತ್ರ ಹಾಕ್ತೀನಿ ಅಂತಲೂ ಹೇಳಿದ್ದೀನಿ. ಕುಕ್ಕರ್ಗೆ ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಗೋಡಂಬಿ ಮತ್ತು ಬಿರಿಯಾನಿ ಎಲೆ ಇಷ್ಟು ಮಾತ್ರ ಹಾಕ್ಕೊಳ್ಬೇಕು. ಹಾಕ್ಕೊಂಡಿದ ನಂತರ ಇಟ್ಟಿರೋ ಮಸಾಲೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇರಬೇಕು. ಮಸಾಲೆ ಹಾಕ್ಕೊಳ್ತೀನಿ, ಅದು ಹಸಿ ವಾಸನೆ ಹೋಗಬೇಕು. ಅದಾದ ನಂತರ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ತಿರುವು ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. 2 ವಿಸಿಲ್ ಆದಮೇಲೆ ರೈಸ್ ರೆಡಿ ಆಗಿರುತ್ತೆ. ಅದಾದ ನಂತರ ಫಿಶ್ನ ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ತವ ಇಟ್ಟು ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ಇಟ್ಕೋಬೋದು. ನಾನು ಕಡಿಮೆ ಊರಿನಲ್ಲಿ ಕಡಿಮೆ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತೀನಿ, ಅದೇ ನನಗಿಷ್ಟ. ಚೆನ್ನಾಗಿ ಬೇಯುತ್ತೆ. ಪೆಪ್ಪರ್ ಪೌಡ್ರ್ ಬೇಕಾದರೂ ಹಾಕ್ಬೋದು, ಲೆಮನ್ ಬೇಕಾದರೂ ಹಾಕ್ಕೋಬೋದು. ಆಲ್ರೆಡಿ ಮಸಾಲೆಯಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಇರುತ್ತೆ, ನೋಡಿ ಹಾಕ್ಕೊಳ್ಳಿ. ನನ್ನ ಮಗನಿಗೆ ಮೆಣಸಿನ ಪುಡಿ ಇಷ್ಟ, ಅವನಿಗೆ ಮಾತ್ರ ಪೆಪ್ಪರ್ ಪೌಡ್ರ್ ಹಾಕಿ ಕೊಡ್ತೀನಿ, ನಮಗೆಲ್ಲ ಹಾಕ್ಕೊಳ್ಳಲ್ಲ. ನೋಡಿ ಒಂದು ಸತಿ ಕಡಿಮೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದರ ಟೇಸ್ಟ್ ನೋಡಿ. ಜಾಸ್ತಿ ಆಯಿಲ್ ಹಾಕ್ಬಿಟ್ಟು ಅದರಲ್ಲಿ ಫ್ರೈ ಮಾಡಿ ನೋಡಿ ಫಿಶ್ ಹೇಗಿರುತ್ತೆ ಅಂತ ನೋಡಿ. ರೆಡಿ ಆಗಿದೆ, ಎತ್ತಿಟ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೆ ಸಿಗೋಣ. ದುಡ್ಡಿದ್ರೆ ಎಲ್ಲ ಬರ್ತಾರೆ ಕಣ್ಣ, ದುಡ್ಡೇ ದುನಿಯಾ ಎಲ್ಲ.